ಹುಣ್ಣಿಮೆ ಪ್ರಯುಕ್ತ ಎರಡನೇ ಬಾರಿಗೆ ತಮಿಳುನಾಡಿನ ಶ್ರೀ ಅರುಣಾಚಲೇಶ್ವರ ತಿರುವಣ್ಣಮಲೈ ಮಾದರಿಯಲ್ಲಿ ಗಿರಿಪ್ರದಕ್ಷಿಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂಸದ ಸುಧಾಕರ್ ಲೋಕಸಭೆಯಲ್ಲಿ ಸೆಷನ್ ನಡೆಯುತ್ತಿರುವ ಹಿನ್ನೆಲೆ ಗಿರಿಪ್ರದಕ್ಷಿಣೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗದೆ ಸಂಸದರ ಪತ್ನಿ ಹಾಗೂ ತಂದೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕೇಶವರೆಡ್ಡಿ ಭಾಗವಹಿಸಿ ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಗಿರಿಪ್ರದಕ್ಷಿಣೆಗೆ ಚಾಲನೆ ನೀಡಿದರು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ವಿಶ್ವಪ್ರಸಿದ್ಧ ದೇವಾಲಯ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ಪ್ರದಕ್ಷಿಣೆ ಪ್ರಾರಂಭವಾಗಿ ಅಂಗಟ್ಟ ಕಾರಹಳ್ಳಿ ಕ್ರಾಸ್ ಬೆಟ್ಟದ ಮಾರ್ಗವಾಗಿ ಕಣಿವೆ ಬಸವೇಶ್ವರ ದೇವಾಲಯ ಹಾಗೂ ಸುಲ್ತಾನ್ಪೇಟೆಯಿಂದ ಶ್ರೀ ಭೋಗನಂದೀಶ್ವರ ದೇವಾಲಯ ಬಳಿ ಮುಕ್ತಾಯವಾಗುತ್ತದೆ. ಇನ್ನು ಪಂಚಗಿರಿ ಬೆಟ್ಟದ ಸಾಲುಗಳ ಮಧ್ಯೆ ಸುಮಾರು 16 ಕಿಲೋಮೀಟರ್ ದೂರ ಪ್ರದಕ್ಷಿಣೆ ಹೊಂದಿರುತ್ತದೆ. ಇನ್ನು ಇಂದು ಗಿರಿ ಪ್ರದಕ್ಷಿಣೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು. ಇದೇ ವೇಳೆ ಸಂಸದ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಮುಂಚೆ ಎಲ್ಲರೂ ಅರುಣಾಚಲ ದರ್ಶನಕ್ಕೋಸ್ಕರ ತಿರುವಣ್ಣಾಮಲೈಗೆ ಹೋಗ್ತಿದ್ರು. ಆದರೆ ಇಲ್ಲೇ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ದೇವಸ್ಥಾನ ಇರೋದ್ರಿಂದ ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಒಂದು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ಬೋದು ಅಂತ ಹೇಳಿ ನಮ್ಮ ಮನೆಯವರು ಶುರು ಮಾಡಿದ್ದಾರೆ. ಇದು 3ನೇ ಬಾರಿ ಆಗಬೇಕಿತ್ತು, ಆದರೆ ಹೋದ ಸರಿ ಅದು ಗ್ರಹಣ ಬಂದಿದ್ದರಿಂದ ಇದು 2ನೇ ಬಾರಿ ಆಗಿದೆ. ಅವರು ಸೆಷನ್ಸ್ಗೋಸ್ಕರ ಡೆಲ್ಲಿಲಿರೋದ್ರಿಂದ ಅವ್ರ ಪರವಾಗಿ ನಾನು ಇಲ್ಲಿ ಈ ಬಾರಿ ಬಂದಿದ್ದೀನಿ. ಎಲ್ಲ ಜನರು ಸ್ವಇಚ್ಛೆಯಿಂದ ಭಕ್ತಿಪೂರ್ವಕವಾಗಿ ಅವ್ರ ಭಕ್ತಿ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಹಾಗಾಗಿ ಇದೂ ಈ ಬಾರಿನೂ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಂಬಿದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.